ಇನ್ನು ಶಿವಣ್ಣಂದು 2 ಪಾತ್ರಗಳ ಬಗ್ಗೆ ಹೇಳ್ತಾ ಇದ್ರಿ. ಅಂದ್ರೆ ಒಂದು ಬದಲಾಗುವ ಒಂದು ಸಂದರ್ಭ ಬರುತ್ತೆ ಅಂತ. ಈ ವಕೀಲನಿಂದ ರಣಗಲಾಗಿ ಬದಲಾಗೋ ಒಂದು ಸಂದರ್ಭದ ಒಂದಷ್ಟು ಸೀನ್ಸ್‌ಗಳಿದೆಯಲ್ಲ. ಶಿವಣ್ಣನಂತ ಅದ್ಭುತವಾದ ಸೂಪರ್ ಸ್ಟಾರ್‌ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಈ ಸಿನಿಮಾ ಮೂಲಕ ಗೊತ್ತಾಗುತ್ತೆ ಅನ್ನೋದು. ಯಾಕಂದ್ರೆ ಪ್ರತಿ ಶಾಟ್ ಅಥವಾ ಸೀನಲ್ಲೂ ಕೂಡ ಎಲಿವೇಶನ್ಸ್ ಅಂತ ಏನಿರುತ್ತೆ ಅದು ಸಿನಿಮಾದ ಉದ್ದಕ್ಕೂ ಕಟ್ಕೊಟ್ಬಿಟ್ಟಿದ್ರು ಆ ಪಾತ್ರಕ್ಕೆ. ನೋಡಿ, ನೀವು ಸ್ಟಾರ್ಟಿಂಗೇ ನೀವು ಶಿವಣ್ಣ ಪ್ರತಿಯೊಂದು ಫ್ರಮ್ ದ ಟೈಮ್ ಮೂವಿ ಸ್ಟಾರ್ಟ್ಸ್, ಶಿವಣ್ಣ ಎಷ್ಟು ಸಾಫ್ಟ್ ಆಗಿ, ಎಷ್ಟು ಆ ಆ ಇನ್ನೋಸೆನ್ಸು, ಆ ಒಂದು ತುಂಬ ಸೆಟಲ್ಡ್ ಆಗಿ, ನಾನು ನಿಜವಾಗ್ಲೂ ನನಗೆ ಇವಾಗಲೂ ಡೈಜೆಸ್ಟ್ ಮಾಡೋಕ್ಕಾಗ್ತಿಲ್ಲ ನಾನು ಈ ಸಿನಿಮಾಲಿ ಮಾಡಿದ್ದೀನಾ ಅಂತ. ಯಾಕಂದರೆ ನನಗೆ ಎಷ್ಟು ಹೊಸ್ತು ಕಲಿತೆ ಅಂದ್ರೆ ಸಿನಿಮಾ ನೋಡಿದಾಗ, ಶಿವಣ್ಣ ಸೆಟ್ಟಲ್ಲಿ ಇರ್ಬೇಕಾದ್ರೆ ಜೋವಿಯಲ್ಲಾಗಿ ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಇರ್ತಾರೆ. ಸಡನ್ನಾಗಿ, ಯಾಕಂದರೆ ಈ ಎಪಿಸೋಡ್ ನಾನು ನೋಡಿರಲಿಲ್ಲ, ಲಾಯರ್ ಎಪಿಸೋಡ್ ನಂದು ಬಂದು ಆಫ್ಟರ್ ಅದು ಬ್ರೇಕ್ ಆದಮೇಲೆ ನಾನು ಆ ಪೋರ್ಷನ್ ನೋಡಿದ್ದೀನಿ. ಸೊ ಇದು ನೋಡಿದಾಗ ನಾನು ಬಂದ್ಬಿಟ್ಟು ವೆರಿ ಎಲ್ಲೂ ಒಂಥರ ಎಷ್ಟು ಬೇಕು ಅಷ್ಟೇ ಮಾಡವ್ರೆ. ಆ್ಯಂಡ್ ಆಡಿಯನ್ಸ್ನ ಎಷ್ಟು ಚೆನ್ನಾಗಿ ಕೂರಿಸ್ತಾರೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಎಸ್ಪೆಷಲಿ ಆ ಇಂಟರ್ವಲ್ ಬ್ಲಾಕ್ ಇದೆಯಲ್ಲ ಸರ್, ಬ್ಯಾಂಗ್ ಥಿಯೇಟ್ರೇ ಬ್ಲಾಸ್ಟು. ಎಗ್ರಿ, ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ರಿ ಗೊತ್ತಾ, ನಿಜವಾಗ್ಲೂ ಖುಷಿ ಆಗುತ್ತೆ. ಅಗೇನ್ ಅವರು ಅಷ್ಟು ಸಿನಿಮಾ ಮಾಡೋರು, ಅವ್ರಿಗೆ ಅಷ್ಟೊಂದು ಐಡಿಯಾಸು, ಸಿನಿಮಾ ಬಗ್ಗೆ ಅಷ್ಟು ಗೊತ್ತು ಅವ್ರಿಗೆ. ಒಂದು ಲುಕ್ಕು ಎಲ್ಲಿ ಕೊಡಬೇಕು, ಸ್ಮೈಲ್ ಎಷ್ಟು ಕೊಡಬೇಕು, ಆ ಮಗು ಜೊತೆ ಒಂದು ಕಾನ್ವರ್ಸೇಷನ್ನು, ಅದು ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ. ಎಸ್ಪೆಷಲಿ ಆ ಸೀನೆಲ್ಲ ಕಾಡುತ್ತೆ. ಆ್ಯಂಡ್ ಅಗೇನ್ ಡೈರೆಕ್ಟ್ರ್ ಸರ್ ಒಂದು ಆಡಿಯನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಎಲ್ಲಿ ಎಮೋಷನ್ ಟಚ್ ಮಾಡಬೇಕು, ದಟ್ಸ್ ಅ ಬ್ಯೂಟಿ. ಆ ಮಗು ಸೀನೆಲ್ಲ ಅಯ್ಯೋ ಚಾನ್ಸೇ ಇಲ್ಲ. ಈ ಸಿನಿಮಾಗೆ ಸಿಕ್ಕಿರುವಂಥ ಈ ಮಟ್ಟದ ದೊಡ್ಡ ಗೆಲುವು ಎಷ್ಟು ಖುಷಿ ಕೊಡ್ತಾರೆ? ಯಾಕಂದರೆ ಇಂಡಸ್ಟ್ರಿಗೊಂದು ಬೇಕಿತ್ತು ಈ ಥರದೊಂದು ಗೆಲುವು ಈ ಸಂದರ್ಭದಲ್ಲಿ. ಹೌದು ಖಂಡಿತವಾಗ್ಲೂ. ಯಾಕಂದರೆ ಈ ವರ್ಷ ಹೆಂಡಾಗ್ತಿದೆ. ಸೊ ಇವಾಗ ಬಗೀರ ಇಟ್ಸ್ ಡೂಯಿಂಗ್ ಗುಡ್. ಅಗೇನ್ ಐ ಆಮ್ ವೆರಿ ಹ್ಯಾಪಿ. ಈ ವರ್ಷ ಎಂಡಾಗೋಷ್ಟೊತ್ತಿಗೆ ಇನ್ನೊಂದೆರಡು ಸಿನಿಮಾ ಇವಾಗ ನೋಡಿ, ನಮ್ಮ ಬೈರತಿ ರಣಗಲ್ಲು ಒಳ್ಳೆ ಓಪನಿಂಗ್ ಸಿಕ್ಕಿದೆ, ಒಳ್ಳೆ ಟಾಕ್ಸ್ ನಡೀತಿದೆ, ಜನರೆಲ್ಲ ತುಂಬ ಎಂಜಾಯ್ ಮಾಡ್ತಾರೆ. ನನಗೆ ಆಲ್ರೆಡಿ ಸುಮಾರು ಕಾಲ್ಸ್ಗಳು ಬರ್ತಿದೆ, ನೀನೇನಾ ಅದು ಅಂತ ಕೇಳ್ತಾರೆ. ಅದು ಒಬ್ಬ ಆರ್ಟಿಸ್ಟ್ಗೆ ಇನ್ನೇನು ಬೇಕು ಸರ್. ಆ್ಯಕ್ಚುಲಿ ನನಗೆ ಎಲ್ಲಿ ಖುಷಿಯಾಗಿದ್ದು ಅಂದರೆ, ನಮ್ಮ ತಾಯಿ ಸಿನಿಮಾ ನೋಡಾದ್ಮೇಲೆ ಆ ಛಾಯಾ ಸಿಂಗ್ ಮೇಡಮ್ಮು, ನಾನು ಅವ್ರನ್ನ ಅಲ್ಲಿ ಸ್ಟೇಷನ್ ನಿಲ್ಸಿರ್ತೀನಲ್ಲ, ಅಲ್ಲೇ ಡೆಲಿವರಿ ಮಾಡಿಬಿಡ್ತಾರೋ ಅಂತ ಅವರು ಅಷ್ಟು, ಹಂಗಾದ್ರೆ ನೀನು ಹೊಡಿತಿದ್ದೆ ಅಂತ ಇದ್ರು ನಮ್ಮಮ್ಮ. ನಾನು ಹೌದಾ ಮಮ್ಮಿ ಪರವಾಗಿಲ್ಲ ಹಂಗಂದ್ರೆ, ಅಂದರೆ ಅವ್ರಿಗೆ ಅದು ಆ ಆರೋಗೆನ್ಸ್ ಕಾಣಿಸಿದೆ ಅಂತ ಫೀಲ್ ಆಯಿತು. ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಅಗೇನ್ ವರ್ಷದ ಕೊನೆ ಒಳ್ಳೆ ಸಿನಿಮಾ. ಇವಾಗ ನಮ್ಮ ಸಿನಿಮಾ ಮುಖಾಂತರ ನೆಕ್ಸ್ಟ್ ಇನ್ನೂ ಒಂದೆರಡು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಇನ್ನೇನು ಬೇಕು ಸರ್, ಇಯರ್ ಎಂಡ್ಗೆ ಒಂದು ಒಳ್ಳೆ ಕ್ಲೋಷರ್. ಯಾ ಸರ್, ಎಲ್ಲ ಸೀಕ್ವೆಲ್ ಅಂತ ಓಡ್ತಿರೋ ಸಂದರ್ಭದಲ್ಲಿ ಪ್ರೀಕ್ವೆಲ್ ಅನ್ನೋದು ಕಾನ್ಸೆಪ್ಟ್ನ ತಂದವರು ಬೈರತಿ ರಣಗಲ್ ಸಿನಿಮಾ. ಸೊ ಅದ್ರಲ್ಲಿ ಗೆದ್ದಿದ್ದೀರಾ. ಈಗ ನೆಕ್ಸ್ಟ್ ಇರೋದು ಮುಕ್ತಿ ನಂತರದ ಕತೆ. ಸೊ ಇಲ್ಲಿ ನಿಮ್ಮ ಪಾತ್ರಕ್ಕೆ ಇನ್ನೂ ಎಂಡ್ ಸಿಕ್ಕಿಲ್ಲ. ಸೊ ಸೀಕ್ವೆಲ್ ಅಲ್ಲಿ ಇರ್ತಾರ ಪ್ರತಾಪ್ ಅವರು? ಗೊತ್ತಿಲ್ಲ ಸರ್, ನರ್ತನ್ ಸರ್ ನೋಡಿ ಸರ್. ಸೊ ಅವ್ರನ್ನ ನಾನು ಕೇಳಬೇಕು. ಯಾಕಂದರೆ ಆ್ಯಕ್ಚುಲಿ ನಾನು ಅಂದ್ಕೊಂಡೆ ನನ್ನ ಪಾತ್ರ, ಬಟ್ ಅದೊಂಥರ ಎಂಡ್ ಕೊಟ್ಟಿಲ್ಲ ನನ್ನ ಪಾತ್ರಕ್ಕೆ. ಗೊತ್ತಿಲ್ಲ, ಮೇ ಬಿ ಐ ಮೈಟ್ ಬಿ, ಐ ಡೋಂಟ್ ನೋ. ಅಗೇನ್ ನರ್ತನ್ ಸರ್, ಸೊ ಅವರು ಗುರುಗಳು, ಸೊ ಅವ್ರು ಡಿಸೈಡ್ ಮಾಡಬೇಕು. ನಂಗೆ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ. ನನಗೆ ಒಬ್ಬರು ಒಳ್ಳೆ ಟೀಚರ್ ಸಿಕ್ಕಿದ್ರು ಅಂತ ಹೇಳ್ಬೋದು. ಯಾಕಂದರೆ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಯ್ತು, ನನ್ನ ಕಣ್ಣೇ ಮಿಟಕ್ಸಿಲ್ಲ. ಕಣ್ಣು ಮಿಟಕ್ಸಿದ್ರೆ ಕಟ್ ಅನ್ನೋರು ಸರ್. ಆ ಒಂದು ಇಲ್ಲ, ಕಣ್ಣು ಮಿಟಕ್ಸ್ಬೇಡಿ, ನನಗೆ ಅಂತಲ್ಲ, ಯಾವ ಆರ್ಟಿಸ್ಟ್ಗೂ ಅಷ್ಟೇ. ಅವರು ಇ ವಾಸ್ ವೆರಿ ಕ್ಲಿಯರ್ ಸರ್, ಕಣ್ಣು ಮಿಟಕ್ಸ್ಬೇಡಿ, ಎಲ್ಲಿ ಬೇಕಲ್ಲಿ ಇರಲಿ, ಮಿಟಕ್ಸ್ಬಿಟ್ರೆ ಇದು ಹೋಗ್ಬಿಡತ್ತೆ ಅಂತ. ಅದೊಂದು ಹೊಸದು. ಯೂಶ್ವಲಿ ನಾನು ಸ್ವಲ್ಪ ಬ್ಲಿಂಕ್ ಮಾಡ್ತೀನಿ ನಾನು, ಬಟ್ ಅಲ್ಲಿ ಅಗೇನ್ ಆಸ್ ಎನ್ ಆರ್ಟಿಸ್ಟ್ ನನಗೆ ಹೊಸದೇನೋ ಕಲಿತೆ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್.